ಪ್ರೀತಿಯ ಕನ್ನಡ ಕುಲಗಳೇ, ನಮಸ್ಕಾರ. ನಿಮ್ಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸಾಮ್ರಾಜ್ಯ, ಸಂಸ್ಕೃತಿ, ಕಾವ್ಯ, ಮಹೋನ್ನತ ಪರಂಪರೆಗಳಿವೆ. ಹೌದು, ಒಪ್ಕೊಳ್ಳೋಣ. ಆದರೆ ನಾವೆಲ್ಲ ಅಂತಹದ್ದೊಂದು ಪರಂಪರೆಯ ಹಿನ್ನೆಲೆ ಉಳ್ಳವರಂತೆಯೇ ಬದುಕ್ತಿದ್ದೀವ? ಗೊತ್ತಿಲ್ಲ. ಯಾಕಂದರೆ ಕನ್ನಡ ಪರಂಪರೆಯಲ್ಲಿ ಬಂದು ಹೋದವರ ಹೆಜ್ಜೆ ಗುರುತುಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆ ನಾವು ಈಗಿಂತ ಹೆಚ್ಚು ಭಾಷಾಭಿಮಾನಿಗಳಾಗಬೇಕು ಅಂತ ಕಾಣಿಸುತ್ತೆ. ಅರೆ, ಇಲ್ಲೇನೋ ಮದುವೆ ಗಲಾಟೆ ನಡೀತಾ ಇದೆ. ಅದೇನು ಕೇಳಿಸ್ಕೊಳ್ಳೋಣ? ಅಲ್ವೇ, ಈಗ ಏನಾತಂತ ಹಿಂಗೆ ಮುಖ ಶಂಟಿಸ್ಕೊಂಡು ಕುಂತೀನಿ. ಇನ್ನು ಏನಾಗಬೇಕು? ಅಲ್ಲೋ, ನೀ ಏನೋ ಅಕ್ಷರ ಕಲ್ತಾವ ಹೇಳ್ದಿ ಅಂತ ರಾಜಕ್ಕ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಕ್ ಹತ್ತೀನಿ. ಆದರೆ ಆತಗ ಈ ವರದಕ್ಷಿಣೆ ಬರೋಪಚಾರದ ಆಶಿ ಇನ್ನ ತೀರಿಲ್ ನೋಡು. ಅಂದ್ರ ಏನಂತ ನಾವ ಈಗ? ರೊಕ್ಕ ಕೊಟ್ಟು, ಒಡವಿ ಕೊಟ್ಟು, ಮಗಳನ್ನೂ ಕೊಟ್ಟು, ಈಗ ಇನ್ನೂ ಒಂದಷ್ಟು ರೊಕ್ಕ ಬೇಕಂತ ಅವಾಗ ನಮ್ಮ ರಾಜು ಕಾಕ ಹೊಯ್ಕೊಂಡ. ಮಂತ್ರ ಮಾಂಗಲ್ಯ ಮಾಡಿಸು ಅಂತ ಕೇಳಬೇಕಿತ್ತ ಅಂತ ಆತನ ಮಾತು. ಮಂತ್ರ ಮಾಂಗಲ್ಯ ಹಂಗಂದ್ರೇನು? ಅದ್ರಾಗ ಈ ರೊಕ್ಕದ ಸಂಬಂಧ ದುರ ಸೇರಂಗಿಲ್ಲೇನು? ನಮ್ಮ ಕುವೆಂಪು ಆಧಾರ ಅಲ್ಲದೆ ಅದೇ ಹಳೆ ಮೈಸೂರು ಮಂದಿ. ಅವರು ಗಂಡು ಹೆಣ್ಣಿನ ಒಪ್ಪಿಗೆ, ಹೆಣ್ಣಿನ ಸಮಾನತೆ, ಆಡಂಬರವಿಲ್ಲದ ನಿರ್ಮಲ ಮದುವೆ ಕುರಿತು ಒಂದು ಪುಸ್ತಕವೇ ಬರ್ದಾರ. ಇಲ್ಲಿ ಕೇಳು. ಹಾ, ಮತ್ತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ ಹೇಳಿ. ಮಂತ್ರ ಮಾಂಗಲ್ಯ ಪ್ರಾಯಶಃ ಹಲವಷ್ಟು ಜನರಿಗೆ ಈ ಹೆಸರು ಎಲ್ಲೋ ಕೇಳದಂತೆ ಇರಬೇಕಲ್ವಾ? ಹೌದು, ಮೂಲವಾಗಿ ಕುವೆಂಪುರವರು ಬರೆದಿರುವ ಈ ಮಂತ್ರ ಮಾಂಗಲ್ಯ 20ರಿಂದ 22 ಪುಟಗಳದ್ದು. ಆದರೆ ಅದರಲ್ಲಿರುವ ಮೌಲ್ಯಗಳು ಮುಗಿಲಗಲ, ಜಗದಗಲ. ಈಗ ನೀವೇ ಊಹಿಸ್ಕೊಳ್ಳಿ, ಒಂದು ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದ ಒಂದು ಹೆಣ್ಣಿದೆ ಅಂತಂದರೆ ಆ ಮನೆಯವರ ಅಳುಕುಗಳು, ಗಾಬರಿಗಳು, ಮಾನಸಿಕ ತಳಮಳಗಳು ಆ ಮನೆಯವರಿಗೆ ಗೊತ್ತು. ಪಾಪ. ಹೌದು, ನಾವು ಕೇಳೋದು ಯಾಕಿಷ್ಟು ನೋವು, ಯಾಕಿಷ್ಟು ಆತಂಕಗಳು? ಉತ್ತರ ತುಂಬ ಸುಲಭ. ದುಡ್ಡು, ಆಡಂಬರ, ತೋರಿಕೆಯ ಬದುಕು, ಸ್ವಾರ್ಥ, ಈರ್ಷೆಗಳು. ಆದರೆ ಅಂತಿಮವಾಗಿ ಇದಕ್ಕೆಲ್ಲ ಬಲಿಪಶು ಆಗೋದು ಒಂದು ಹೆಣ್ಣು. ಯಾಕೆ ಹೀಗೆ? ನಮ್ಮ ಸ್ವಾರ್ಥಕ್ಕೆ, ನಮ್ಮ ಅನುಕೂಲಗಳಿಗೆ ನಾವು ಸೃಷ್ಟಿ ಮಾಡಿರೋ ಈ ವರದಕ್ಷಿಣೆ, ಆಡಂಬರದ ಮದುವೆ ಇತ್ಯಾದಿಗಳಿಗೆ ಒಂದು ಹೆಣ್ಣು ಮತ್ತವರ ತಂದೆ ತಾಯಿ ಯಾಕೆ ಬಲಿಪಶು ಆಗಬೇಕು? ಯಾಕೆ ನೋವು ತಿನ್ನಬೇಕು? ಇಂಥದ್ದೇ ಹಲವಾರು ಸಾಮಾಜಿಕ ಪ್ರಶ್ನೆಗಳು ಕುವೆಂಪುರವರ ಹೊಳಹಿಗೆ ಬಂದಾಗ ಈ ಕೃತಿ ರಚಿತವಾದದ್ದು. ಕುವೆಂಪುರವರು ಸ್ವತಃ ಹಲವು ಸಾಂಪ್ರದಾಯಿಕ ಮದುವೆಗಳ ಬಗ್ಗೆ ಅಧ್ಯಯನ ಮಾಡಿ ಅಚ್ಚ ಕನ್ನಡಕ್ಕೆ ಒಗ್ಗುವಂತೆ ಈ ಪುಸ್ತಕ ರಚಿಸಿದ್ದಾರೆ. ನಮ್ಮ ಮಂತ್ರ ಮಾಂಗಲ್ಯ ಅದರ ಸಂಪ್ರದಾಯದಲ್ಲಿ ಆಡಂಬರದ ಮದುವೆಯನ್ನು ಧಿಕ್ಕರಿಸುತ್ತದೆ. ವರದಕ್ಷಿಣೆ, ವಧುದಕ್ಷಿಣೆಯನ್ನು ಪ್ರತಿರೋಧಿಸುತ್ತದೆ. ಜಾತಿ ವ್ಯವಸ್ಥಿತ ಮದುವೆಯನ್ನು ವಿರೋಧಿಸುತ್ತದೆ. ಮದುವೆಗೆ ನೀಡುವ ಭಾರೀ ಬೆಲೆಯ ಉಡುಗೊರೆಗಳನ್ನು ಕಟುವಾಗಿ ಟೀಕಿಸುತ್ತದೆ. ಇದರ ಜೊತೆಗೆ ಮಂತ್ರ ಮಾಂಗಲ್ಯ ನಂಬುವ ಇನ್ನೊಂದು ಬಲವಾದ ನಂಬಿಕೆ ಇದೆ. ಇಡೀ ಮನುಷ್ಯನ ಜೀವಿತ ಕಾಲವೇ ಬದುಕಿನ ಸಾರ್ಥಕ್ಯಕ್ಕಾಗಿ ಒದಗಿರುವ ಸುಮುಹೂರ್ತವೆಂದು ಪರಿಗಣಿಸಿರುವ ಮಂತ್ರ ಮಾಂಗಲ್ಯವು ಅದರೊಳಗೂ ಸುಮುಹೂರ್ತವನ್ನು ಹುಡುಕುವುದನ್ನು ತಿರಸ್ಕರಿಸುತ್ತದೆ. ಎಷ್ಟೊಂದು ಸತ್ಯದ ಮಾತಲ್ಲವೇ? ಇನ್ಫ್ಯಾಕ್ಟ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ಕುವೆಂಪುರವರ ಪುತ್ರ ತೇಜಸ್ವಿ ಅವರ ಮದುವೆ ರಾಜೇಶ್ವರಿ ಅವರೊಡನೆ ಆದದ್ದು ಈ ಮಂತ್ರ ಮಾಂಗಲ್ಯ ಪದ್ಧತಿಯಲ್ಲೇ. ಈ ಮಂತ್ರ ಮಾಂಗಲ್ಯದ ಸವಿವರ ಆಚಾರಗಳನ್ನು ಅದೇ ಪುಸ್ತಕದಲ್ಲಿ ಹೇಳಲಾಗಿದೆ. ಈ ಪುಸ್ತಕ ದೊರೆಯಬಹುದಾದ ಲಿಂಕ್ಗಳನ್ನು ನಾವಿಲ್ಲೇ ಅಡಿಟಿಪ್ಪಣಿಯಲ್ಲಿ ಹಾಕಿರ್ತೀವಿ, ದಯಮಾಡಿ ನೋಡಿಕೊಳ್ಳಿ. ಮಂತ್ರ ಮಾಂಗಲ್ಯ ನಡೆಯೋ ವಿಧಾನ ತುಂಬ ಸುಲಭ, ಸರಳ. ಒಂದು ಶುದ್ಧವಾದ ಸ್ಥಳ, ಅಲ್ಲೊಂದು ಆಪ್ತವಲಯ ಎಂದು ಗುರುತಿಸಿಕೊಳ್ಳುವ ಒಂದು 50ರಿಂದ 100 ಜನ, ಅವರಿಗೆ ಕಾಣುವಂತೆ ಒಂದು ವೇದಿಕೆಯಂತಹ ಜಾಗದಲ್ಲಿ ಗಂಡು ಹೆಣ್ಣು ಸರಳ ಉಡುಗೆಯಲ್ಲಿ ನಿಂತು ಮಂತ್ರ ಮಾಂಗಲ್ಯದ ಪಠಣದಲ್ಲಿ ಹೇಳಿರುವಂತೆ ಗಂಡು ಹೆಣ್ಣಿಗೆ ಮಾಂಗಲ್ಯ ಧಾರಣೆ ಮಾಡುವುದು. ಆ ನಂತರ ನಾವು ಮದುವೆಗೆ ಕರೆಯಲೇಬೇಕು ಎಂದು ಅಂದುಕೊಂಡಿದ್ದ ಒಂದಷ್ಟು ಜನರಿಗೆ ಕಾಗದದ ಮೂಲಕ ಅವರಿಗೆ ಅನುಕೂಲವಿದ್ದ ಸಮಯದಲ್ಲೇ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಿ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕೆಂದು ಕೋರುವುದು. ನೋಡಿ, ನಿಜವಾದ ಸಂಭ್ರಮ ಅಂದರೆ ಇದೇ ಅಲ್ವಾ? ಪ್ರತಿಯೊಬ್ಬ ಅತಿಥಿಯು ಅವರಿಷ್ಟಾನುಸಾರ ಬಂದಾಗ ಅವರಿಗೆ ಪೂರ್ಣ ಮನಸ್ಸಿನ ಆತಿಥ್ಯ ನೀಡೋದು
ಈಗಿನ ಆಡಂಬರದ ಮದುವೆ ಗಡಿಬಿಡಿಯಲ್ಲಿ ಸಾಧ್ಯನಾ? ಇಲ್ಲವೇ ಇಲ್ಲ. ಒಮ್ಮೆ ಮಂತ್ರಮಾಂಗಲ್ಯನ ಅನುಸರಿಸಿದ್ರೆ ಪ್ರಾಯಶಃ ನಮ್ಮ ಆರ್ಥಿಕ ಸುಧಾರಣೆ, ಸಂಬಂಧಗಳಿಗೆ ವಿಶೇಷ ಗಮನ ಇವೆಲ್ಲವೂ ಸಾಧ್ಯವಾಗುತ್ತೆ. ಅಂದಹಾಗೆ ಇದರಲ್ಲಿರುವ ಸ್ತ್ರೀ ಸಮಾನತೆಯ ಶ್ರೇಯೋಭಿಲಾಷೆ ನಮ್ಮ ಸಂಸ್ಕೃತಿ, ಪರಂಪರೆಗಳು ಹೆಣ್ಣಿಗೆ ನೀಡಬೇಕಿರುವ ಒಂದು ಸಾಮಾಜಿಕ ಸ್ಥಾನಮಾನಗಳನ್ನು ಎತ್ತಿ ಹಿಡಿಯುತ್ತೆ. ಒಂದು ವ್ಯವಸ್ಥೆ ಅಥವಾ ಸಂಪ್ರದಾಯದಲ್ಲಿ ಹೆಣ್ಣನ್ನು ಒಂದು ದುಡ್ಡಿನ ಖಜಾನೆಯಾಗಿ ನೋಡದೆ ಮಾತೃ ಸ್ವರೂಪವಾಗಿ, ಗೆಳತಿಯಾಗಿ, ಸಂಗಾತಿಯಾಗಿ ನೋಡಲು ಈ ಪುಸ್ತಕ ದಾರಿ ಮಾಡಿಕೊಡುತ್ತದೆ. ಈ ಮಂತ್ರಮಾಂಗಲ್ಯ ಪುಸ್ತಕದ ಬಗ್ಗೆ ಕುವೆಂಪುರವರೇ ಹೇಳಿಕೊಂಡಿರೋ ಮಾತು ನಿಮಗಾಗಿ. ನೀವು ಲೋಕವನ್ನಾಗಲಿ, ಸಮಾಜವನ್ನಾಗಲಿ, ಪುರೋಹಿತಶಾಹಿಯನ್ನಾಗಲಿ ಪ್ರತಿಭಟಿಸುವ, ಬದಲಾಯಿಸುವ ಅಗತ್ಯ ಖಂಡಿತ ಇಲ್ಲ. ನೀವು ಪ್ರಾಮಾಣಿಕರಾಗಿದ್ದರೆ ನಾನು ಹೇಳುವ ಒಂದು ಸಣ್ಣ ಸುಧಾರಣೆ ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಿ. ನೀವು ವರದಕ್ಷಿಣೆ ತೆಗೆದುಕೊಳ್ಳದೆ, ಶಾಸ್ತ್ರಾಚಾರಗಳನ್ನು ಮಾಡದೆ, ನಿಮ್ಮ ಅಂತಸ್ತಿನ ಪ್ರದರ್ಶನ ಮಾಡಲು ದುಂದು ಮಾಡದೆ ಸರಳವಾಗಿ ಮದುವೆ ಮಾಡಿಕೊಳ್ಳಿ. ಇದ್ಯಾವ ಮಹಾಕ್ರಾಂತಿ ಎಂದು ಮೌಲ್ಯಗಳ, ಆದರ್ಶಗಳ ಪರವಾಗಿ ನಿಂತು ಗೊಡ್ಡು ಸಂಪ್ರದಾಯಗಳನ್ನು ಎದುರಿಸಿ ಅವುಗಳಿಗಾಗಿ ನಿಲ್ಲುವ ಆ ಅದ್ಭುತ ಅನುಭವ, ಆನಂದ ಎಂಥದ್ದೆಂದು ನಿಮಗೆ ಗೊತ್ತಾಗುತ್ತದೆ. ಭಾರತ ನಿಮ್ಮ ಕಣ್ಣೆದುರೇ ಬದಲಾಗುವುದನ್ನು ನೀವು ಕಾಣುತ್ತೀರಿ. ಕುವೆಂಪು. ಕನ್ನಡ ಕರ್ಣಗಳೇ, ಈ ನವೆಂಬರ್ ಮಾಸದಲ್ಲಿ ನಾವು ಬಿಡುವು ಕಂಡಂತೆಲ್ಲ ಒಬ್ಬೊಬ್ಬ ಮಹಾನ್ ಕನ್ನಡ ಬರಹಗಾರನ ಮಹಾನ್ ಬರಹಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ದುಕೊಂಡು ಅದರ ವಿಶ್ಲೇಷಣೆ ಮಾಡಿ ಈ ಮೂಲಕ ಕನ್ನಡ ಸಾಹಿತ್ಯದ ಪುಣ್ಯವನ್ನು ನಿಮಗಳಿಗೂ ಹಂಚುವ ಪ್ರಯತ್ನ ಮಾಡುತ್ತೇವೆ. ನಮ್ಮ ಮುಂದಿನ ಭೇಟಿಗಾಗಿ ಕಾಯುತ್ತಿರಿ. ಹೋಗಿ ಬರುತ್ತೇವೆ.